ಏನೇ ಬರಲಿ ಒಗ್ಗಟ್ಟಿರಲಿ ಒಬ್ಬಿಡ್ತಟ್ಟು ರಜೆ ಇರಲಿ. ಇರುಗಂಟ ಜಾಲಿ ಹೋದ್ಮೇಲ್ ಖಾಲಿ ಊರ್ಗೊಂದೋಟ ಮನೆಗೊಂದ್ ಪೋಟ ಹೊಲಸ್ನಂಡ್ ಬಿಡ್ಸಿ ಹಿಂಗ್ ಹಾಕಿ ತೆಗಿಬೇಕು. ಓಪನ್ ಆಗಿಲ್ಲ ಅಂದ್ರೆ ಒಂದು ಮಂಡ್ ಚಾಕು. ನಮ್ಮ ಯಜಮಾನ ಮನೆನೇ ಕಟ್ಬಿಟ್ಟ 35 ಲಕ್ಷ ಸಾಲ ಮಾಡಿ ಒಂದ್ ಚಾಕ್ ತಗೊಂಡಿಲ್ಲ ನಾವು. ನಮ್ ಯಜಮಾನ್ ಅಂತಾರ ಮಂಡ್ ಬಿದ್ದೋಗೈತ್ ಚಾಕು. ಹಸ್ನಣ್ಣು ತಿನ್ಬೇಕಣೋ, ಅಸ್ತಿ ಹಲಸಿನಣ್ಣು ತಿನ್ಬೇಕು, ಉಂಡಿ ಮಾವಿನ ಹಣ್ಣು ತಿನ್ಬೇಕು. ತಗದಿ ಬರ್ದವ್ರು ಕೇಳ್ಬೇಕು. ಕಮ್ ಕಮ್ ಬೇಬಿ, ಹಲಸಿನಣ್ಣು ಕುಯ್ತಾ ಇದೀವಿ. ಯಾರೋ ನಮ್ಮ ಹಸ್ಬೆಂಡ್ ಕುಯ್ಯ ಅಂದ್ರು, ಉಪವಾಸ ತಬ್ಬ ಅಂತ ತಂದ್ರು. ಅಳಿಯ ಹಬ್ಬಕ್ ಕರ್ದಿಲ್ಲ. ಹಲಸಿನಣ್ಣು ಹಿಂಗ್ ಬಿಡಿಸಿ ಹಿಂಗ್ ಹಾಕ್ಬೇಕು. ಹಲಸಿನಣ್ಣಿಗೆ ಸುಸ್ವಾಗತ. ಇವಾಗ ಹಲಸಿನಣ್ಣು ತಗೊಂಡಿದೀನಿ, ಚೀಲ ಕೆಳಗಡೆ ಹಾಸಿದೀನಿ, ಹಳ್ಳೆಣ್ಣೆ ಹಚ್ಚಿದೀನಿ. ಇದನ್ನ ಚಾಕುಗೆ ಎಣ್ಣೆ ಹಚ್ಚಿದೀನಿ. ಹಚ್ಬೇಕು, ಹಚ್ಚಿದೀನಿ. ಈಗ ಹಿಂಗ್ ಕುಯ್ಬೇಕು. ಅಪ್ಪ ಪರವಾಗಿಲ್ಲ, ನಮ್ ಚಾಕಿಲೆ ಕೂದಲೆ ಹಿಂಗ್ ತಗೊಂಡು ಹಿಂಗ್ ಕುಯ್ಬೇಕು. ಹಲಸಿನಣ್ಣು ನಮ್ಮ ಹಸ್ಬೆಂಡ್ ತಂದಿದ್ರು. ಹಲಸಿನಣ್ಣು ಲಾಸ್ಟ್ ಅಲ್ವಾ, ಇವತ್ತು ಉಪವಾಸ ಹಬ್ಬ ಅಲ್ವಾ, ತಂದೊತ್ತು ಕುಯ್ಯೋಣ ಅಂತ. ಉಪವಾಸ ಹಬ್ಬ ಅಂದ್ರೆ ಉಪವಾಸ ಮಾಡ್ಬೇಕಾ? ಉಪವಾಸ ಹಬ್ಬ ಅಂದ್ರೆ ಅಳಿದಿರ್ಗೂಟ. ಅಳಿದಿರ್ಗೂಟನ? ಹೊಸ ಮದ್ವೆ ಹೆಣ್ಣು ಗಂಡಿಗೆ ಊಟ. ನಮ್ದು ಹೊಸ ಮದ್ವೆ ಗಂಡೆ ಅಲ್ವಲ್ಲ, ಅದಕ್ಕೆ. ನೀವು ಹೊಸ ಮದ್ವೆ ಗಂಡು ಹೆಣ್ಣು ತಾನೆ? 27 ವರ್ಷದ ಹೊಸ ಮದ್ವೆ ಗಂಡು ಹೆಣ್ಣು. ಹಂಗಲ್ಲ, 27 ಅಲ್ಲ. ನಮ್ಮ ಆಡಕ್ ಆಗಲ್ಲ ಅಂದ್ರೆ ನಮ್ಮ ಮಗನ್ಗೆ ತಂದಾಗ ಮಾಡ್ತಾರ ಅವ್ರು. ಬೀಗ್ರ ಮನೆಯವರು ಮಾಡ್ತಾರ? ಬೀಗ್ರ ಮನೆಯವ್ರು ಮಾಡ್ತಾರೆ. ನಮ್ದು ಆಯ್ತು, ಮುಗಿತಾ? ಯಾಕೆ ಸ್ಟ್ರಾಂಗ್ ಆಗಿರೋ ಚಾಕು ಕುಯ್ತಾ ಇದೆಯಾ? ಸ್ಟ್ರಾಂಗ್ ಆಗಿರೋದಂದ್ರೆ ಚಾಕು ಕೊಳದಿ ಹೋಗಿದೆ. ಏನಾಗ ಹೋಗಿದೆ? ಎಲ್ಲೋ ಹೋಗಿದೆ, ಕಡದಿ ಸಿಗ್ಲಿಲ್ಲ. ಏನಮ್ಮ ಇದು, ಹಣ್ಣೆ ಆಗ್ಲಿಲ್ಲ? ಹಣ್ಣಾಗಿದೆ. ಯಾರು ಹಣ್ಣಾಗಿಲ್ಲ ಅಂದವರು? ಇಲ್ಲ, ತೋರ್ಸಿತಾಗೆ ತೋರ್ಸಮ್ಮ ಈ ಕಡೆಗೆ. ಏನ ತೊಳೆನೇ ಇಲ್ಲ ಕಣಮ್ಮ ಇದ್ರಲ್ಲಿ. ಇದೇ ಕಣೋ, ನೋಡು ಮಧು. ನೀನ್ ಚಿಕ್ಕ ವಯಸ್ಸಲ್ಲಿ ಹಲಸಿನಣ್ಣು ಸಾಕಾತಾಗ ತಿಂತ ಇದ್ದ ನಾವು. ಹಲಸಿನಣ್ಣು, ಕಡ್ಲೆಕಾಯಿ, ಕಬ್ಬು, ಮಾವಿನ ಹಣ್ಣು. ನಮ್ಮ ಅಪ್ಪರ್ದು ಮಾವಿನ ತೋಟ ಇತ್ತು. ನಿಮ್ಮ ಅಪ್ಪವ್ರದ್ದು? ನಿಮ್ಮ ಅಪ್ಪವ್ರ ತೋಟದಲ್ಲಿ ತಿಂದಾಕ್ಬಿಡ್ತಾ ಇದೆ. ತಿಂದಾಕ್ತಿದ್ದೋ ಜಾಲಿ ಜಾಲಿ, ಖಾಲಿ ಖಾಲಿ. ಹಿಂಗ್ ಕುಯ್ದಿ ತಗೋತೀನಿ. ಹಲಸಿನಣ್ಣು ತಿನ್ಬೇಕಣೋ, ಅಸ್ತಿ ಹಲಸಿನಣ್ಣು ತಿನ್ಬೇಕು, ಉಂಡಿ ಮಾವಿನ ಹಣ್ಣು ತಿನ್ಬೇಕು. ಏನ್ ಮಜಾ ಇರು. ಅಸ್ತು ಹಲಸಿನಣ್ಣು ತಿನ್ಬೇಕು. ಟೇಸ್ಟ್ ಇದೆ. ಇನ್ನು ಹಣ್ಣು ಆಗ್ಬೇಕಿತ್ತಾ? ಅದು ಬೆಳಿಗ್ಗೆ ಕಚ್ಕೊಳಕ್ ಕುಯ್ಯಕ್ಕಾಗಲ್ಲ ಅಲ್ವಾ? ಟೇಸ್ಟ್ ಇದೆಯಾ? ಚೆನ್ನಾಗಿದೆ. ಏನ್ ಮನೇಲಿ ಮಾಡಿರೋ ತರ ಹೇಳ್ತಾ ಇದೆಯಾ? ಮರತ್ ತಾನೆ? ಸರಿ, ಚೀಲ ಸರಿ, ಇದು ಸರಿ. ಇದೇನ್ಕೆ? ಅದು ಒಳಗಡೆ ಬಿಡಿಸಿ ಹಾಕಕ್ಕೆ. ಬಿಡ್ಸ್ ಹೊಟ್ಟೆಗೆ ಹಾಕಂತ ಇದೆಯಾ? ಅದ್ರೊಳಗಡೆ ಹಾಕ್ತೀನಿ ಅಂತೀಯ? ಫಸ್ಟ್ ಟೇಸ್ಟ್ ನೋಡ್ಬೇಕು, ಆಮೇಲೆ ಬಿಡಿಸ್ಬೇಕು, ಆಮೇಲೆ ಹಾಕ್ಬೇಕು. ಇವಾಗ ನಾನು ಹಾಕ್ತೀನಿ, ನೋಡು. ಹಾಕದ್ ನೋಡು, ಹಾಕದ್ ತೋರ್ಸ್ಲಾ ಹೆಂಗ ಹಾಕದ್? ನವೀನ ಕರೀಲ ಅವನ ಕೊಡ್ಸಣ. ಸರಿ, ಫೋನ್ ಮಾಡ್ತೀನಿ, ಬರ್ತಾನೆ. ಬಾರ ಮಚ್ಚಿ, ಹಲಸಿನಣ್ಣು ತಿನ್ನೋ ಮಚ್ಚಿ. ಲಾಸ್ಟ್ ಕಣೋ, ದುಡ್ಡು ಕೊಟ್ಟು ತಂದಿದೀವಿ. ನಮ್ಮ ಹಸ್ಬೆಂಡು ತಂದಿದ್ರು, ದುಡ್ಡು ಕೊಟ್ಟು ಹಲಸಿನಣ್ಣ ಲಾಸ್ಟು ಅಂತ ಇದ್ದು. ನಮ್ಮ ಮಗವ್ರಿಗೆ ಇಷ್ಟ, ನಮ್ಮ ಸನ್ಗೆ. ಹಂಗಾಗಿ ನಮ್ಮ ಸಣ್ಣ ಚಿಕ್ಕ ವಯಸ್ಸಲ್ಲಿ ಬರೀ ಇದೆ ತಿನ್ನೋದು, ಇದೇ ಹೋಗೋದ್ ಬಾತ್ರೂಮ್. ರೇ ರೇ ಬಾಯ್ಲಿ ಬಾಯ್ಲಿ, ಕಮ್ ಕಮ್ ಬೇಬಿ, ಕಮ್ ಕಮ್ ಬೇಬಿ. ಹಲಸಿನಣ್ಣು ಕುಯ್ತಾ ಇದೀವಿ. ಯಾರೋ ನಮ್ಮ ಹಸ್ಬೆಂಡ್ ಕುಯ್ಯ ಅಂದ್ರು, ಉಪವಾಸ ತಬ್ಬ ಅಂತ ತಂದ್ರು. ಅಳಿಯ ಹಬ್ಬಕ್ ಕರ್ದಿಲ್ಲ. ಇವತ್ತೇನೋ ತಿನ್ಕೊಳ್ಳಿ ಉಪವಾಸ ತಬ್ಬ ಅಂತ. ಚೆನ್ನಾಗಿದೆ, ಚೆನ್ನಾಗಿದ್ಯಾ ರೀ?
ಇದೇನು ಬೇರೆ ತರ ಇದೆ ಅಲ್ವಾ? ಅಳಸ್ಲೇಣ ಅದು ಹೆಂಗಮ್ಮ ಬೇರೆ ತರ ಇರ್ತದೆ. ಅದೆಲ್ಲ ಬೇರೆ ತರ, ಇದೆಲ್ಲ ಬೇರೆ ತರ. ತಗೊಳಮ್ಮದು. ಬೇಡ ತಿನ್ನಿನ. ತಿನ್ನಮ್ಮ. ನಾನು ಲಾಸ್ಟ್ ಅಲ್ಲಿ ತಿನ್ನಮ್ಮ. ಹೌದಾ? ತಗೊಳ್ರಿ. ಈಟ್ಯಾ ಎಷ್ಟನೇ ಕ್ಲಾಸ್ ಅಮ್ಮ ಓದಿರೋದು ನೀನು? ಇಷ್ಟು ಚೆನ್ನಾಗಿ ಎಷ್ಟೊಂದಿಲ್ಲಪ್ಪ. ಒಂದ್ 2ನೇ ಕ್ಲಾಸ್ ಓದಿದೀವಿ. ನಮ್ಮ ಹಸ್ಬೆಂಡ್ ಒಂದು 4th. ಯಾಕಂದ್ರೆ ಹಂಗಂತೀರ? ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಏನ್ ಡೇಟ್ ಆಫ್ ಬರ್ತ್ ನಿಂದು ಹುಟ್ಟಿದ್ದು? ನನಗೀಗ 39 ಅದೇನ್ರಿ? 39 ಅಲ್ಲ, ನಂಗೆ ಅಷ್ಟೇ ತಾನೇ ಆಗಿದೆ. ಹೆಂಗ್ ಬಿಡ್ಸ್ ಹೆಂಗ್ ಹಾಕ್ಬೇಕವ? ಹಿಂಗ್ ತೆಗಿಬೇಕು. ಓಪನ್ ಆಗಿಲ್ಲ ಅಂದ್ರೆ ಒಂದು ಮಂಡ್ ಚಾಕು. ನಮ್ಮ ಯಜಮಾನ ಮನೆನೇ ಕಟ್ಬಿಟ್ಟ 35 ಲಕ್ಷ ಸಾಲ ಮಾಡಿ. ಒಂದ್ ಚಾಕ್ ತಗೊಂಡಿಲ್ಲ ನಾವು. 35 ಲಕ್ಷ ಸಾಲ ಮಾಡಿ ನಮ್ಮ ಹಸ್ಬೆಂಡು ನನ್ ಮಗ ಡಿಮಾರ್ಟ್ಗೆ ಕರ್ಕೋಗುನು. ನಾನಿದು ಚಾಕು ತಗವ ಅದ್ ತಗವ ಅಂತ ಕಾಸ್ಟ್ಲಿ ಅಂತ. ನನ್ ಗಂಡ ಸೋಫಾ ತತ್ತಿದ್ದ. ನನ್ ಮಗ ಸೋಫಾ ಎಲ್ಲ ಬೇಡ ಉಮಾ, ಸಾಲ ಆಗ್ಬಿಟ್ರೆ ಯಾರು ತೀರಿಸ್ತಾರೆ ಅಂತ ಹೇಳಿ ನಾವು ತರ್ಲಿಲ್ಲ. ಅದಕ್ಕೆ ಏನ್ ಮಾಡ್ದೋ, ಅದೇ ಚಾಕು, ಹಳೇ ಚಾಕಲ್ಲೇ ಮಾಡ್ತಾ ಇದೀವಿ. ಮಂಡ್ ಚಾಕಲ್ ಮಾಡ್ತಾ ಇದೀವಿ. ಬೇಡ ಅಂದ್ರು ನಮ್ಮ ಯಜಮಾನ್ರು. ಆದ್ರೂ ನಮ್ ಮಂಡ್ ಚಾಕುನ ಚಾಕ್ ನೋಡು, ಚಾಕು ನೋಡಪ್ಪ, ಚಾಕ್ ನೋಡು. ಏನು ಅರಿಯುವುದಿಲ್ಲ. ಅದು ನಾನು ಹಲಸ್ದಂಡ್ ಕುಯ್ದಿದ್ದೀನಲ್ಲ, ಅದ್ ಕುಯ್ದ್ರೇನೆ ಚಂದ. ಮದು ಹೊಸ ಚಾಕಲ್ ಹೋದ್ರೆ ಸರಿ. ಹೊಸ ಚಾಕು ಅಂದ್ರೆ ವಸ್ತ್ರೆಲ್ಲ ಹಂಗಿಯೇ ಹಳೇದ್ ಆಯ್ತಾ ನನ್ ಯಜಮಾನ್ ಅಂತಾರ ಮಂಡ್ ಬಿದ್ದೋಗೈತ್ ಚಾಕು. ಹೆಂಗೆ ಮಸ್ತೆ ಗೊತ್ತಾ ಮದು? ತಗೊಂಡ್ ಹಂಗ ಮಸ್ತಿದೀನಿ. ಆಮ ತಗದಿ ಬರ್ದವ್ರು ಕೇಳ್ಬೇಕು. ಹಿಂಗ್ ತೆಗ್ದಿ ಮದು, ಹಿಂಗ್ ಕುಯ್ಬೇಕು. ಈ ಚಾಕಲ್ಲಿ ಯಾವ ಮೂಗೋರಿಲ್ಲ. ಈಗ ಯಾರ್ಗಾರ ತರಕಾರಿ ಕುಯ್ಯಕ್ ಕೊಟ್ರೋರ್ ಕುಯ್ಯಲ್ಲ ಕಣ್ರಿ. ತಗೊಳ್ರಿ. ತಗೊಳ್ರಿ. ಹಂಗ ಅನ್ಬಾರ್ದು. ಕಾಯ್ನಾ ಅಭಿ ಹೇಳ್ದ ಕಾಯಿ ಕಣ್ ಮಮ್ಮಿ ಅಂತ. ನೀನು ಅಯ್ಯೋ ಹಣ್ಣಾಗಿ ಪಾಂಕ್ ಹಣ್ಣಾಗಿ ಉದ್ರೋಯ್ತದೆ ಅಂತಲ್ಲ. ನಾನು ಉದುರು ಹೋಗು. ತಗೊಳಮ್ಮದು. ತಿನ್ನಮ್ಮ, ನನಗ್ ಬೇಡ. ಈಟ್ಯಾ ಟೇಕ್. ಏನು ಅಂದ್ರಿ? ಈಗ ಹಾಸ್ಕೋತೀರಾ? ತಟ್ಟೆ ಎತ್ತಿದ್ರಾ? ರೆಡಿ? ತಟ್ಟೆ ಎತ್ತ. ನೀನ್ ತಿಂದೆ ಮತ್ತೆ ಪರಂಗಿಣು? ಚೆನ್ನಾಗಿತ್ತಾ? ಎತ್ಕೋಗ್ ಫಸ್ಟ್ ಬಾಳೆಹಣ್ಣ. ಬೆನಾನಾ ಬಾಳೆಹಣ್ಣಿಗೆ ಏನಂತೀರ ನೀವು? ಬಾಳೆಹಣ್ಣೆ ಅನ್ನೋದು. ಬಾಳೆಹಣ್ಣು ಅನ್ಬಾರ್ದು, ಬೆನಾನಾ ಅನ್ಬೇಕು ಬಾಳೆಹಣ್ಣಿಗೆ. ಅನ್ಬೇಕು. ಹಲಸಿನಣ್ಣಿಗೆ ಇದು ತಡೆಯಪ್ಪ ಅದನ್ನ. ತಿಮಿಂಗ್ ಅದೆಂತದ ಒಂಥರ ಅಲ್ಲಕನು, ಏನೋ ಒಂಥರ ಚೆನ್ನಾಗಿದೆ ಇದಕ್ಕೆ. ಗ್ರೋಗನೈಟ್, ಕೋಕೋನಟ್ ಏನೋ ಅಂತಾರ. ಅಲ್ಲ ಚೆನ್ನಾಗೈತದ ಇಂಗ್ಲಿಷ್ ಅಲ್ಲಿ. ಜಾಕ್ ಫ್ರೂಟ್ ಅಂತಾರೆ. ಜಾಕ್ ಫ್ರೂಟ್ಸ್ ವೆರಿ ನೈಸ್. ನಾನು ಓದಿಸಿದ್ಕೆ ವೇಸ್ಟ್ ಆಗಿಲ್ಲ. ನನ್ನೆಲ್ಲ ಎಷ್ಟನೇ ಕ್ಲಾಸ್ ಗಂಟು ಓದಿಸಿದ್ಯಮ್ಮ? ನಾನು BCom ಮಾಡ್ಸಿದ್ದೀನಿ, ಸಾಕ್ಬಿಡ. BCom ಮಾಡಿಸ್ದೆ. ಓದಕ್ಕೆ ಮುಂದಕ್ಕೆ ಓದ್ತೀನಿ ಅಂತ ನಮ್ಮ BCom ಮಾಡಿ ವಿಡಿಯೋ ಮಾಡ್ತಾ ಇದೀನಾ. BCom ಮಾಡಿಸ್ದೆ. ನಮ್ಮ ಹಸ್ಬೆಂಡ್ ಹುಷಾರ್ ಇಲ್ದಂಗ ಆಯ್ತಲ್ಲ. ನಮ್ ಸಣ್ಣ ಕೆಲ್ಸ ಹೋದ್ರು ಪಾಪ, ಓದಕ್ ಹೋಗಿಲ್ಲ. ಬಹಳ ಕಷ್ಟಪಟ್ಟಿದ್ದಾರೆ ಚಿಕ್ಕ ವಯಸ್ಸಲ್ಲಿ. ಕಷ್ಟಪಟ್ಟಿದ್ದಾರೆ. ಮುಂದಕ್ಕೆ ಮಾಡ್ತಿದ್ರೋ ಇಲ್ವೋ, ಬಟ್ ಇವಾಗ ಮಾಡಿದ್ದಾರೆ. ಏನೋ ಒಂದು. ನಮ್ಮ ಮಗನ್ ಫ್ರೆಂಡ್ ಒಬ್ಬ ಇದ್ದಾನೆ, ನವೀನ್ ಅಂತ. ಒಳ್ಳೆ ಬಿಸ್ನೆಸ್ ಹಿಡ್ದವನೆ. ಚೆನ್ನಾಗಿಟ್ಟಿರ್ಲಿ ಪಾಪ, ಮಗಳು ಹುಟ್ಟವಳೆ. ಚೆನ್ನಾಗಿರ್ಲಿ. ಇರುಗಂಟ ಜಾಲಿ, ಹೋದ್ಮೇಲೆ ಖಾಲಿ. ಊರ್ಗೊಂದೊಟ್ಟ, ಮನೆಗೊಂದ್ ಪೋಟ. ಹೊಲಸ್ನಡ್ ಬಿಡ್ಸಿ ಹಿಂಗ್ ಹಾಕಿ. ಯಾವಾಗ ಆಪ್ ಹೆಂಗ್ ನಗ್ನಗ್ತಾ ಇರ್ಬೇಕು. ಕಾಯಿಲೆ ಬರೋದಾ ಕಾಯಿಲೆ ಬರಲ್ವಾ? ಬೆಳಿಗ್ಗೆ ಹೊತ್ತು ನಗ್ಬೇಕು. ವಾಕ್ ಮಾಡಿ. ರಾತ್ರಿ ಹೊತ್ತು ನಗೀತಾ ಇದೆಯಲ್ಲ? ರಾತ್ರಿ ಹೊತ್ತು ಯಾರು ಇಲ್ಲ, ಕಾಳಪ್ಪ ನಗೀತಾರ ಕೇಳಿಸ್ಕೊಬಿಟ್ಟು. ಎಷ್ಟಮ್ಮ ನಿಂಗ್ ವಯಸ್ಸು?
ಅಲ್ಲ ಕಣಮ್ಮ, ನಾನ್ ಚಿಕ್ಕ ವಯಸ್ಸಿದ್ದಾಗಿಂದನು ನಿನಗ್ ವಯಸ್ಸೆಷ್ಟು ಏ ಅಂದ್ರೆ ಮುಚ್ಚ ಬಾಯಿ. 25 ಏ 26 ಅಂತಾನೆ. 25 ನನಗೆ 28 ವರ್ಷ ಕಣಮ್ಮ, ನಿನ್ಗೆ 25 ಅಂತೀಯಲ್ಲಮ್ಮ. 38 ವರ್ಷ ಅಂತ ಹೇಳಿದ್ದು ನಾನು. 25 ವರ್ಷ ಅಂತ ಯಾವತ್ತು ಹೇಳಿದೆ? ಅಲ್ಲ ಕಣಮ್ಮ, ಇದ್ದಿರುತ್ತೆ. ನನಗೆ 28 ವರ್ಷ ಅಂದ್ರೆ ನೀನು 27 ನಿನಗೆ. ನಿನ್ಗೆ 37. 37 ಅಲ್ಲ, ಹ? 39. ಅದ್ ಹೆಂಗಮ್ಮ ಇದು? ಅದಂಗೆ 13 ವರ್ಷಕ್ಕೆ ಮ್ಯಾರೇಜ್, ಹಾ 14 ವರ್ಷಕ್ಕೆ ಮಗ. ಹಾ ಏನ್ ಲೆಕ್ಕ ಹಾಕು. ಏನ್ ಲೆಕ್ಕ ಹಾಕ್ಲಮ್ಮ? ಲೆಕ್ಕ ಹಾಕಮ್ಮ. ಹಂಗ್ ಲೆಕ್ಕ ಹಾಕಿದ್ರೆ ನಿನಗ್ 40 ವರ್ಷ ಏಜ್. ಅದೇ ಈಗ 40 ನಡೀತಾ ಇದೆ, 39 40 ಬಿದ್ದರೆ 50 ಆಗಿಲ್ಲ. ಆದ್ರೂ ನೀವ್ ಹೆಣ್ಮಕ್ಳು ವಯಸ್ಸನ್ನ ಮಾತ್ರ ಕರೆಕ್ಟ್ ಆಗಿ ಹೇಳೋದಲ್ಲ, ಯಾಕೆ? ಹಂಗೇನಿಲ್ಲ. ಈಗ ಪಕ್ಷ ಬರುತ್ತೆ ಗೊತ್ತಾ? ಬರುತ್ತೆ. ಹಿರಿಯವ್ರಿಗೆ ಎಡೆ ಹಾಕ್ತಾರೆ ಗೊತ್ತಾ? ಮಾಲಿ ಅಮಾಸೆ ಅದ್ ಬಂದ್ರೆ ಕರೆಕ್ಟ್ ಆಗಿ 40. ಕರೆಕ್ಟ್ ಆಗಿ 40. 40. ಇನ್ನೇನಮ್ಮ? ಏನೇ ಬರಲಿ ಒಗ್ಗಟ್ಟಿರಲಿ, ಒಬ್ಬಿಡ್ತಟ್ಟು ಕ್ರಜ ಇರಲಿ. ಹಸ್ನಣ್ಣು ಕುಯ್ಯಕಷ್ಟೇ ಬೇಜಾರು, ಬಟ್ ತಿನ್ನಕ್ಕೇನ್ ಬೇಜಾರಲ್ಲ. ತಿಂದಾಕ್ಬಿಡ್ಬೋದು ಅಂತ್ಯ? ತಿಂದಾಕ್ಬಿಡೋದು. ಬೀಡಿಸ್ಕೊಟ್ರೆ ಹಾಕೊಂಡು ಕೀಟ್ ರುಬ್ದೆ ಇದ್ರಲ್ಲಿ ಇಡ್ಲಿನೂ ಮಾಡ್ಬೋದು, ದೋಸೆನೂ ಮಾಡ್ಬೋದು. ಏನ್ರಲ್ಲಿ? ಅರ್ಸ್ಲಣ್ಣಲ್ಲಿ? ಹೌದು. ಹೆಂಗೆ ಅಂತ ಕೇಳ್ತೀರಾ? ನೀನ್ ಯಾವತ್ತೂ ನಂಗೆ ಮಾಡ್ಕೊಟ್ಟೆ ಇಲ್ವಲ್ಲಮ್ಮ. ನಮ್ ಮನೇಲಿ ಅದೆಲ್ಲ ಹೋಗಲ್ಲ. ಉಪ್ಸಾರು, ಮುದ್ದೆ, ಬಸ್ಸಾರು, ಬೇಳೆ ಸಾರೇ ಉಣ್ಣೋದು. ಅಲಸನಣ್ಣು ಇಡ್ಲಿ, ಅಲಸನಣ್ಣು ದೋಸೆ ಎಲ್ಲ ನಮ್ ಕಡೆ ತಿನ್ನೋದಿಲ್ಲ. ಹಳಸನ್ಕಾಯಿನ ತಾಳದ ಮಾಡ್ತೀವಿ. ಏನ್ ಮಾಡ್ತೀರಾ? ಹಳಸನ್ಕಾಯಿನ ತಾಳದ ಅಂದ್ರೇನಮ್ಮ? ಆ ಹಂಗಂದ್ರೇನು? ಹಳಸನ್ಕಾಯಿ ತಾಳ ಅಂದ್ರೆ ಎಲ್ಲಾ ಕಾಳು ಬೇಯಕದು. ಎಲ್ಲ ಕಳದ್ ಬೇಯ್ ಹಾಕ್ತಿಯಾ? ಎಲ್ಲಾ ಕಾಳು ಬೇಯಾಕ್ಬೇಕು. ಎಲ್ಲಾ ಕಾಳ? ಕಾಳುಗಳು ಹಾ ಎಲ್ಲ ಬೇಯಾಕಿ ಇದು ಹಳಸನ್ಕಾಯಿ ಕಿತ್ಕೊಬಂದಿ, ಹಸನಣ್ಣು ಕೊಚ್ಚಿ, ಹಸನಕಾಯ ಸಣ್ಣ ಕುತ್ತರಿಸಿ ಸಾರು ಮಾಡ್ಬೇಕು. ಹುಚ್ಚೆಳ್ ಪುಡಿ ಕುಟ್ಟಿ ಚೆನ್ನಾಗಿ ಹಾಕಿದ್ರೆ ಆಹಾ ಎಷ್ಟು ನೈಸ್ ಗೊತ್ತಾ, ಸೂಪರ್ ಆಗಿರ್ತದೆ. ಮುದ್ದೆ ಮಾಡಿ ಉಣ್ತಾ ಇದ್ರೆ ವೆರಿ ನೈಸ್. ಹಳಸನ್ಕಾಯಿನ ಗೊಜ್ಜು ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡಿ ಉಣ್ತಾ ಇದ್ರೆ, ಎಲ್ಲ ತರ ಕಾಳು ಹಾಕಿ ಹಳಸನ್ಕಾಯಿ ಕೊಚ್ಚಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದಾ? ಬೇಕು ಹಿಂಗ್ ತಕೊಂಡು ಈಗ ಮಾಡ್ಬೇಕು. ಈಗ ಮಾಡಿ, ಈಗ ಸ್ವಲ್ಪ ದಿಂಡಿದೆಯಲ್ಲ, ದಿಂಡ ಕೊಚ್ಚಾಕ್ಬೇಕು. ಕೊಚ್ಚಾಕು ಅಂದ್ರೆ ಕೊಯ್ದಾಕ್ತಿದ್ಯಲ್ಲಮ್ಮ? ಕೊಚ್ಚಾಕುದು ಸಾಂಬಾರ್ಗೆ. ಇದು ಹಣ್ಣು, ಜಾಕ್ ಫ್ರೂಟ್ಸ್. ಇರಗಂಟ ಜಾಲಿ, ಹೋದ್ಮೇಲೆ ಖಾಲಿ. ಅಂದ್ರೆ ನಾವ್ ಹೋದ್ಮೇಲೆ ಏನ್ ಜಾಲಿ ಇಲ್ವಲ್ಲ, ಖಾಲಿನೇ ಅಲ್ವಾ? ಕಣ್ಬಿಡಮ್ಮ, ಕಣ್ಣೇ ಬಿಡಲ್ಲ ಅಂತಿಲ್ಲಮ್ಮ. ಇರಗಂಟ ಜಾಲಿ, ಹೋದ್ಮೇಲೆ ಖಾಲಿ. ಊರ್ಗೆ ಒಂದ್ ಊಟ, ಮನೆಗೆ ಒಂದ್ ಫೋಟೋ. ಯಾಕೆಂದ್ರೆ ಗೋಡೆ ಫೋಟೋ ಬೇಕಲ್ಲ ಎತ್ತಕಕ್ಕೆ. ಅದಕ್ಕೆ ಇರಗಂಟ ತಿಂದಿ ಉಂಡು ಎಂಜಾಯ್, ಹ್ಯಾಪಿ ಆಗಿರ್ಬೇಕು. ಹ್ಯಾಪಿ ಅಮ್ಮನ ಜೊತೆ ಇಂತು ನಿಮ್ಮ ಉಮಾ ಹಲಸನಣ್ಣು ಕುಯ್ತಿರುವಳು.